ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪಡ್ಡು ಮತ್ತು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು. ಇದನ್ನ ಸಂಜೆ ಟೈಮು ಇದು ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಮಕ್ಕಳು ಪೂರ್ತಿ ಖಾಲಿ ಮಾಡ್ಕೊಬರ್ತಾರೆ. ಇದ್ರ ಜೊತೆಗೆ ನೀವು ಕ್ಯಾರೆಟು ಸಹ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ. ನಾವು ಕೂಡ ಮನೆಯವರು ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟಾಗಿ ಸ್ಮಾಲ್ ಇಡ್ಲಿ ಥರ ಇರುತ್ತೆ. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ. ನಾನಿಲ್ಲಿ 1 ಲೋಟ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ, ಅದೇ ಚಿಕ್ಕ ಲೋಟದಲ್ಲಿ ಅರ್ಧ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಮಾರ್ನಿಂಗ್ 9 o'clock ನೆನೆ ಹಾಕ್ತಾಯಿದ್ದೀನಿ. ಒಂದು 8 hours ನೆನೆ ಹಾಕಿಟ್ಟರೆ ಸಾಕು. ಇದನ್ನ ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ಇವಾಗ ಸಮ್ಮರ್ ಅಲ್ವಾ, ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ನೋಡಿ, ಈ ಥರ ನೆಂದಿದೆ. ನಾನಿವಾಗ ರುಬ್ಬಿಡ್ತೀನಿ. ಅವಲಕ್ಕಿನ ಲೇಟಾಗಿ ನೆನೆ ಹಾಕಿಟ್ಟಿರೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡು ರುಬ್ಕೊತೀನಿ. ರುಬ್ಬಾಗಿದೆ. ಇದನ್ನ ನಾನು ನೈಟು ರುಬ್ಬಿಟ್ಟಿದ್ದೆ. ಇವಾಗ ಫರ್ಮೆಂಟೇಷನ್ ಆಗಿದೆ. ನನಗೆ ಇಷ್ಟು ಹಿಟ್ಟು ಬೇಡ, ಸ್ವಲ್ಪ ಅಷ್ಟೇ ತಗೋತೀನಿ ನಾನಿವಾಗ. ನನಗೆ ಇಷ್ಟೇ ಸಾಕು. ಎಷ್ಟು ಹಿಟ್ಟು ತಗೊಂಡು ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಿಟ್ಟೊಳಗಡೆ ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ತಿನ್ನುವಾಗ ಹುಳಿ ಹುಳಿ ಅನಿಸುತ್ತೆ. ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡು ತವ ಇಟ್ಟಿದ್ದೀನಿ. ಪಡ್ಡು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕೋಬೇಡಿ, ಸ್ವಲ್ಪ ಅದರಲ್ಲಿ ಎಣ್ಣೆ ಉಳಿಯೋ ಥರನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ಅಂಟ್ಕೊಳ್ಳುತ್ತೆ, ಪಡ್ಡು ಚೆನ್ನಾಗಿ ಬರಲ್ಲ ಆವಾಗ. ಇವಾಗೆಲ್ಲ ಇದಕ್ಕೂ ಹಿಟ್ಟು ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಡಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನಿವಾಗ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. 1 ಬೌಲು ಶೇಂಗಾ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ತಗೊಂಡಿದ್ದೀನಿ. ಈಗ ನೆಕ್ಸ್ಟು ಶೇಂಗಾ ಹುರ್ಕೊಳ್ಳೋಣ. ಇದನ್ನು ತುಂಬ ಕಪ್ಪಗೆ ಮಾಡ್ಕೋಬೇಡಿ, ಅದು ಕಹಿ ಬಂದ್ಬಿಡುತ್ತೆ. ಸ್ವಲ್ಪ ಅದು ಸಿಪ್ಪೆ ಒಡೆಯೋ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಪಡ್ಡು ಜೊತೆ ಶೇಂಗಾ ಚಟ್ನಿ ಸೂಪರ್ ಕಾಂಬಿನೇಷನ್ನು, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದಕ್ಕೆ ಹುರ್ಕೋಬೇಕು. ನೆಕ್ಸ್ಟು ಇದನ್ನು ನಾನು ತಣ್ಣಗಾಕಿಡ್ತೀನಿ. ನೆಕ್ಸ್ಟು ಬಾಣಲಿಯಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕ್ಕೊಂಡ್ರೆ ಚಟ್ನಿ ಬೇರೆ ಥರನೇ ಟೇಸ್ಟ್ ಬರುತ್ತೆ. ತುಂಬ ಡೀಪ್ ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಸಿಂಪಲಾಗಿ ಹಂಗೆ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಶೇಂಗಾನ ಸಿಪ್ಪೆ ಸುಲ್ಕೋತೀನಿ. ಇಲ್ಲಿ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಕೈಯಲ್ಲೇ ಬಿಡಿಸ್ಕೊತಿದ್ದೀನಿ. ನೀವು ಬೇಕಾದರೆ ಕಲ್ಲಲ್ಲೂ ಬೇಕಾದ್ರೆ ಸ್ವಲ್ಪ ಈ ಥರ ಉಜ್ಜಿದ್ರೆ ಹೋಗುತ್ತೆ.
ಇದ್ರದ್ದು ಪುಡಿಯೆಲ್ಲ ಹಾಕಕ್ಕೆ ಹೋಗ್ಬಿಡಿ ಚಟ್ನಿಗೆ. ಅದು ಪುಡಿ ಹಾಕಿದ್ರೆ ಕಹಿ ಬರುತ್ತೆ ಚಟ್ನಿ. ಬೇಳೆ ಅಷ್ಟೇ ಹಾಕ್ಕೊಳ್ಳಿ. ಸಿಪ್ಪೆ ಎಲ್ಲನೂ ಒಂದು ಮರಕ್ಕೆ ಹಾಕ್ಕೊಂಡು ಕೇರ್ಕೊಳ್ಳಿ ಚೆನ್ನಾಗಿ. ನಾನಿವಾಗ ಕೇರಕ್ಕೆ ಹಾಕೋತಿದ್ದೀನಿ. ಕೇರ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಬೇಳೆನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ನಾನು ಆವಾಗಲೇ ಫ್ರೈ ಮಾಡ್ಕೊಂಡಂಥ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಂತಹ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ನಾನು ಮಾಡಿರೋ ಚಟ್ನಿ. ಇದನ್ನು ಒಗ್ಗರಣೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಥರ ಪಡ್ಡು ಜೊತೆ ತಿನ್ಬೋದು. ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು, ನೆಕ್ಸ್ಟು ಇದಕ್ಕೆ ಸ್ವಲ್ಪ ಒಂದು ಒಣಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಆದಮೇಲೆ ಚಟ್ನಿ ಜೊತೆ ಮಿಕ್ಸ್ ಮಾಡಿ ಪಡ್ಡು ಜೊತೆ ತಿಂದರೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ಪಡ್ಡು ಮತ್ತು ಶೇಂಗಾ ಚಟ್ನಿ ರೆಡಿಯಾಗಿದೆ. ಯಾವ ಥರ ಬೆಂದಿದೆ ನೋಡಿ ಪಡ್ಡು, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.